ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಹೇಗೆ ಆಚರಿಸಿದ್ವಿ ಅನ್ನೋದರ ವಿಡಿಯೋನ ಅಥವಾ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಈ ವರ್ಷದ ರಕ್ಷಾಬಂಧನ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ಅವನ ತಮ್ಮ ಬಂದ್ಬಿಟ್ಟಿದ್ದಾನೆ ಈ ಸಲ. ಈ ಟೈಮ್ಗೆನೆ ಹೋದ ವರ್ಷ ಅವಳು ಕೇಳ್ತಾ ಇದ್ಲು ನನಗೆ, ಅಮ್ಮ ನಮಗೂ ಒಂದು ತಮ್ಮ ಬೇಕು, ನಾ ರಾಖಿ ಕಟ್ಟಲಿಕ್ಕೆ ಅಂಥೇಳಿ. ನೋಡಿ, ಅವಳು ಕೇಳ್ದಂಗೆ ಆ ದೇವರು ಅವಳಿಗೆ ತಮ್ಮನ ಕೊಟ್ಬಿಟ್ಟಿದ್ದಾನೆ. ಏನೇ ಅಂದರೂ ಹೆಣ್ಮಕ್ಳು ಈ ಥರ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿ ರೆಡಿಯಾಗಿ ಮನೆಯಲ್ಲಿ ಓಡಾಡ್ತಾ ಇರೋದೇ ಚಂದ ಅಲ್ವಾ? ಇದು ರಕ್ಷಾಬಂಧನದ ಬೆಳಗಿನ ವ್ಲಾಗ್. ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡೆ. ಇವತ್ತು ತಮ್ಮ ಊರಿಂದ ಬರ್ತಿದ್ದಾನೆ. ಪ್ರತಿ ವರ್ಷ ನಾನೇ ಹೋಗೋದು ಅಲ್ಲಿಗೆ. ನನ್ನ ಜಾನ್ವಿ ಹುಟ್ಟಿದ ಮೇಲೆ ಒಂದು ಸಲ, ಹಾಗೆ ನಮ್ಮ ಯುವರಾಜ್ ಹುಟ್ಟಿದ ಮೇಲೆ ಒಂದು ಸಲ ಅವನೇ ಬಂದಿರೋದು. ನನಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂಥೇಳಿ. ಏನೂ ಗೊತ್ತಿಲ್ಲ, ತಮ್ಮ ಊರಿಂದ ಬರ್ತಾನಂದರೆ ಆ ಖುಷಿನೇ ಬೇರೆ. ಅವರೇನು ತರಬೇಕು ಅಥವಾ ಕೊಡಬೇಕು ಅನ್ನೋದಕ್ಕಿಂತ ನಮ್ಮ ಮನೆಗೆ ಬರ್ತಾನ ಅನ್ನೋ ಖುಷಿನೇ ಬೇರೆ. ನಿಮಗೂ ಕೂಡ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ. ಅವನು ಬಂದಮೇಲೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಮಾತಾಡಲಿಕ್ಕೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಇತ್ತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು. ಅವಳಿಗೆ ಅವ್ರ ಅಜ್ಜಿನೇ ಸ್ನಾನ ಮಾಡಿಸಿದ್ರು, ನಾನು ಪೂಜೆ ಮಾಡ್ತಿದ್ದ ಕಾರಣ. ಯಾರೆಲ್ಲ ನನ್ನ ಹಳೆ ವ್ಲಾಗ್ ನೋಡಿರ್ತೀರೋ ಅವರಿಗೆ ಗೊತ್ತಿರುತ್ತೆ, ನಮ್ಮನೇಲಿ ಸಪ್ರೇಟಾಗಿ ದೇವ್ರ ಕೋಣೆ ಅಂತ ಏನಿಲ್ಲ. ಸೊ ನಾನು ಅಡುಗೆ ಮನೆ ಕಟ್ಟೆ ಏನಿರುತ್ತೋ ಅಲ್ಲಿನೇ ಪೂಜೆ ಸಾಮಾನುಗಳನ್ನೆಲ್ಲ ಹೊಂದಿಸ್ಕೊಂಡು ದೇವ್ರನ್ನ ರೆಡಿ ಮಾಡಿ ಜಗಲಿ ಮೇಲೆ ಕೂರಿಸ್ತೀನಿ. ಇನ್ನು ನಾನು ಪೂಜೆ ಮುಗಿಸ್ಲಿಕ್ಕೆ ಅಟ್ಲೀಸ್ಟ್ ನನಗೆ 45 ಮಿನಿಟ್ಸ್ ಆದರೂ ಬೇಕು. ಇನ್ನು ಈ ಥರ ಪೂಜೆ ಮಾಡ್ತಿರ್ಬೇಕಾದ್ರೆ ನನಗೆ ಯಾರೂ ಸಹ ಡಿಸ್ಟರ್ಬ್ ಮಾಡಬಾರ್ದು, ಇಲ್ಲಾಂದರೆ ಪೂರ್ತಿ ಮನಸ್ಸಿನಿಂದ ಪೂಜೆ ಆಗೋದಿಲ್ಲ. ಆವಾಗ ನನಗೆ ಆ ಪೂಜೆ ಮಾಡಿದ ಸಮಾಧಾನ ಕೂಡ ಸಿಗೋದಿಲ್ಲ, ಇನ್ನು ಅಪೂರ್ಣ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟು ಪೂಜೆ ಮುಗಿಸ್ಕೊಂಡು ಬಿಡ್ತೀನಿ. ಆಮೇಲೆ ಏನಿದ್ರು ಅಡುಗೆ ಮನೆ ಕೆಲಸ. ಇನ್ನು ನನ್ನ ಮಗಳು ಸ್ನಾನ ಮುಗಿಸಿ ಬಂದಳು. ಇನ್ನು ಫ್ರೆಂಡ್ಸ್, ನಿಮಗೆ ನನ್ನ ಅಡುಗೆ ಮನೆ ಕಾಣ್ತಿರೋ ಪ್ರಕಾರ ನಾನು ಈ ಸಲ ಗಣಪತಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸಾಮಾನುಗಳನ್ನು ಚೇಂಜ್ ಮಾಡಿದ್ದೀನಿ, ಅಥವಾ ಟೈಲ್ಸ್ಗೆ ಬೇರೆ ಕಲರ್ ವಾಲ್ಪೇಪರನ್ನೆಲ್ಲ ಹಾಕಿದ್ದೀನಿ. ಅದು ಹೇಗೆ ಕಾಣಿಸುತ್ತೆ ಅಂತ ನೋಡಲಿಕ್ಕೋಸ್ಕರನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಈ ವಿಡಿಯೋ ನಂತರ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬ ಹೇಗೆ ಆಚರಿಸ್ತೀವಿ ಅನ್ನೋದನ್ನು ಕೂಡ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಪೂಜೆ ಆಗಿಬಿಟ್ರೆ ಆ ಪೂಜೆಯ ಒಂದು ಮಹತ್ವನೇ ಬೇರೆ, ಅಥವಾ ನಮಗಾಗೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಬೇರೆ. ಇನ್ನು ಈಗ ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗ್ತೀನಿ. ಇನ್ನು ಮಕ್ಕಳಿರೋರು, ಸ್ಪೆಷಲಿ ಸಣ್ಣ ಮಕ್ಕಳಿರೋರು ರೆಡಿ ಆಗಬೇಕಾದ್ರೂ ಕೂಡ ಸ್ವಲ್ಪ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡೇ ರೆಡಿ ಆಗಬೇಕು. ಒಂದು ಬೆಳಿಗ್ಗೆನೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ರೆ ಮಗನಿಗೆ ಅಥವಾ ಪಾಪುಗೆ ಫೀಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ ರೀತಿಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ನನ್ನ ತಮ್ಮ ಬರ್ತಾನೆ ಅಂದಾಗ ಮಾತ್ರ ನಾನು ರೆಡಿ ಆಗ್ತೀನಿ. ಸೊ ನನಗೆ ಒಂದು ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಬರೋದಿಲ್ಲ. ನಮ್ಮ ಮನೆಯವರ ರಕ್ಷಾಬಂಧನ ಕಾರ್ಯಕ್ರಮ ಮುಗಿದ್ಮೇಲೆ ನನ್ನ ರಕ್ಷಾಬಂಧನ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಿದೆ. ಆಲ್ರೆಡಿ ತಮ್ಮ ಬಂದು ವೇಟ್ ಮಾಡ್ತಾ ಇದ್ದಾನೆ. ಅವನ ಜೊತೆ ಸ್ವಲ್ಪ ಹರಟೆ ಮಾತು ಎಲ್ಲ ಮುಗಿಸ್ ಇನ್ನೇನು ನಾನು ರಾಖಿ ಕಟ್ಟಬೇಕು ಅಷ್ಟೊತ್ತಲ್ಲಿ ಬಂದ್ಬಿಟ್ಲು ನನ್ನ ಮಗಳು, ನಾನು ನನ್ನ ತಮ್ಮನಿಗೆ ಫಸ್ಟ್ ಕಟ್ತೀನಿ ಅಂತ. ಸೊ ನೋಡಿ, ಖುಷಿ ನೋಡಿ ಅವ್ರದ್ದು. ಇನ್ನು ಅವಳು ಅವ್ರ ತಮ್ಮನಿಗೆ ರಾಖಿ ಕಟ್ಟಿದ್ಲು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಲ್ವಾ? ಆ ಹೆಣ್ಮಕ್ಳು ಮನೇಲಿ ಏನಾದರೂ ಹಬ್ಬ ಇದ್ದಾಗ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತಾರಲ್ವ, ಅದನ್ನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಅದನ್ನು ನೋಡೋದೇ ಒಂದು ಖುಷಿ. ನನಗಂತೂ ಅವಳು ರೆಡಿ ಆದಾಗ ತುಂಬ ಅಂದರೆ ತುಂಬ ಮುದ್ದು ಬಂದ್ಬಿಡುತ್ತೆ ಅವಳ ಮೇಲೆ. ನನಗೊತ್ತು ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ಹಾಗೆ ಆಗಿರುತ್ತೆ. ಇನ್ನು ಅವಳಿಗೂ ಸಹ ಇವತ್ತು ಹಬ್ಬ ಅನ್ನೋದು ತುಂಬ ಖುಷಿ ಕೊಟ್ಟಿದೆ. ನೋಡಿ, ಅವಳ ಫೇಸೇ ಹೇಳ್ತಿದೆ ನಿಮಗೆ. ಇಲ್ಲಾಂದರೆ ಬೇರೆ ಟೈಮಲ್ಲಿ ಈ ಥರ ಎಲ್ಲ ರೆಡಿ ಮಾಡಿದರೆ ತೆಗೆದು ಒಗೆದ್ಬಿಡ್ತಾಳೆ ನಂಗೆ ಬೇಡ ಅಂತೇಳಿ. ಇವತ್ತು ಅಷ್ಟೆಲ್ಲ ಹಾಕ್ಕೊಂಡು ತಾನೇ ನಿಂತಿದ್ದಾಳೆ. ನೋಡಲಿಕ್ಕೆ ಒಂದು ಚಂದ ಅಲ್ವಾ ಫ್ರೆಂಡ್ಸ್? ನನ್ನ ಮಗನಿಗೆ 6 ತಿಂಗಳು ಸ್ಟಾರ್ಟ್ ಆಗಿರೋದ್ರಿಂದ ಇನ್ಮೇಲೆ ಅವನಿಗೆ ಫುಡ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೋತೀನಿ. ಹಾಗೆ ಯಾವ ಪ್ಯೂರಿಸ್ ಕೊಡ್ತೀನಿ ಅನ್ನೋದನ್ನು ಕೂಡ ನಾನು
ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಬಿಡುತ್ತೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯ ರಕ್ಷಾಬಂಧನ ಹಬ್ಬ ಈ ಥರ ಆಚರಿಸಿದ್ವಿ. ನಿಮ್ಮ ಮನೇಲಿ ಹೇಗೆ ಆಚರಿಸಿದ್ರಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನು ನಿಮಗೆ ಮುಂದೆ ಯಾವ ಥರ ವಿಡಿಯೋ ಬೇಕನ್ನೋದನ್ನು ತಿಳಿಸ್ಕೊಟ್ರೆ ನನ್ನ ವ್ಲಾಗಲ್ಲಿ ಅದನ್ನು ಮಾಡಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ 0.1% ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ನನಗೆ ಮುಂದೆ ಮಾಡೋ ವಿಡಿಯೋಸ್ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಆಚರಿಸಿದ ಹಬ್ಬ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ನು ನಾನು ನಿಮ್ಮ ಮುಂದೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.